ಮೈಸೂರಿನ ವಿದ್ಯಾರಣ್ಯಪುರಂ ಬಳಿಯ ಪುರಿ ಜಗನ್ನಾಥ ದೇವಾಲಯದಲ್ಲಿ ಸೋಮವಾರ ಜಗನ್ನಾಥನ ಸ್ನಾನ ಪೂರ್ಣಿಮಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಭಾಗವಹಿಸಿ ದೇವರಿಗೆ ಸ್ನಾನ ಮಾಡಿಸಿ ಧನ್ಯರಾದರು. ಜಗನ್ನಾಥ ಜೈ ಜಗನ್ನಾಥ ರಥಯಾತ್ರೆ ಪ್ರಯುಕ್ತ ಇಂದಿನ ಪ್ರಥಮ ದಿನ ಪೂರ್ಣಿಮಾ ಸ್ನಾನ ಭಗವಂತನಿಗೆ, ಅದರಲ್ಲೂ ಜೈ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆ 3 ಜನಕ್ಕೂ ಸ್ನಾನ ಪೂರ್ಣವಾಗಿ ಮಾಡಿ, ಸ್ನಾನ ಆದಮೇಲೆ ಮತ್ತು ವಿಧಿವಿಧಾನದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮ ನಡೆದ ಮೇಲೆ ಸಾಯಂಕಾಲ ಭಗವಂತ ಮೂಲ ಸ್ಥಾನ ಅಂತಂದರೆ ಡಾರ್ಕ್ ರೂಮ್ಗೆ ಹೋಗ್ತಾರೆ. ಯಾಕೆಂದರೆ ಅದು ಒಂದು ನಂಬಿಕೆ ಏನು ಅಂದರೆ, ಸ್ನಾನ ಆದಮೇಲೆ ಭಗವಂತನಿಗೆ ಜ್ವರ ಎಲ್ಲ ಬರುತ್ತೆ. ಆ ಜ್ವರದ ಒಂದು ಕಾರಣದಲ್ಲಿ ಕ್ವಾರಂಟೈನ್ ಅಂತ ಹೇಳ್ತೀವಿ. ಆ ಕ್ವಾರಂಟೈನ್ ಅನ್ನೋದು ಸುಮಾರು 10 ದಿವಸ ಡಾರ್ಕ್ ರೂಮಲ್ಲಿ ದೇವಸ್ಥಾನದ ಹಿಂದುಗಡೆ ಅವ್ರನ್ನ ವ್ಯವಸ್ಥೆ ಮಾಡಿ, ಭಗವಂತ 3 ಜನನೂ ಅಲ್ಲಿ ಮಾಡಿ ಅವ್ರಿಗೆ ಬೇಕಾದಂಥ ಊಟ ಉಪಹಾರದ ಒಂದು ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಈ ದಿನ ಪೂರ್ಣಿಮೆ ಸ್ನಾನ ಅಂತ ಅಂದ್ಬಿಟ್ಟು ಈ ಸಾರಿ ಏನಾಗಿದೆ ಅಂದರೆ ಜನಗಳು ಜಾಸ್ತಿ ಆಗಿದ್ದಾರೆ, ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾರೆ. अभी उड़ीसा से हूँ, बट मैसूर में 34 ईयर्स हो गया. सो आई एम कनाडी का, लेकिन इसके लिए हमारी बहुत अवदान है, हमने बहुत काम किया है. ಈಶ್ವರಲ್ಲಿ ಜಗನ್ನಾಥನಿಗೆ ತುಂಬ ವಿಶೇಷತೆ ಇದೆ, ತುಂಬ ಪವಾಡಗಳು ಇದಿದೆ. ನಾವೇನು ಅನ್ಕೋತೀವಿ ಅದು ಹಾಗೇ ಆಗುತ್ತೆ. ಜಗನ್ನಾಥಂದು ಒಂದಿನ ಬಂದು ಇದು ಮಾಡೋದು ಅಂತಲ್ಲ, ಪ್ರತಿ ಸಲ ಬಂದು ಜಗನ್ನಾಥ ನಾವು ಸರ್ ಅವ್ರು ಅಂದ್ಕೊಂಡಿದ್ದು ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಜಗನ್ನಾಥ ಜಯ ಜಯ ಜಗನ್ನಾಥ್. ಇವತ್ತು ಸ್ಪೆಷಲ್ ದಿನ ಅಂದರೆ ನಮ್ಮಲ್ಲಿ ಹೇಳಿದ್ರೆ ಜ್ಯೇಷ್ಠ ಪೂರ್ಣಿಮಾ ಅಂತೆ. ಜ್ಯೇಷ್ಠ ಪೂರ್ಣಿಮಾ ಅಂದರೆ ನಮ್ಮದ್ರ ಮೊದಲು ಮಗುನಿಗೆ ಏನು ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಬಲಭದ್ರ ಇರೋದು ದೊಡ್ಡವರು, ಜಗನ್ನಾಥ ಬಲಭದ್ರ ಸುಭದ್ರ ಸುದರ್ಶನ ದೊಡ್ಡವರು ಇರೋದು ದೊಡ್ಡ ಮಗುನ ಥರ. ಆಮೇಲೆ ಏನು ಮಾಡ್ತಾರೆ, ಈಗ ಸ್ನಾನ ಆಮೇಲೆ 15 ದಿನ ಕ್ವಾರಂಟೈನ್ ಇರ್ತಾರೆ. ಕ್ವಾರಂಟೈನ್ಗೆ ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಹೆಂಗೆ ಟ್ರೀಟ್ಮೆಂಟ್ ಮಾಡೋದು, ಚತುರ್ಥ ಮೂರ್ತಿಗೆ ಅದನ್ನ ಟ್ರೀಟ್ಮೆಂಟ್ ಕೊಡೋದು. 15 ದಿನ ಆಮೇಲೆ ತೇರು ಅಂದರೆ ತೇರು ಅಂದರೆ ನಮ್ಮ ರಥಯಾತ್ರೆ ಅಂತ ಹೇಳೋದು. ಜನ್ಮ ದೇವಸ್ಥಾನದಿಂದ ಅವರು ಮೌಸಿಮಾ ಮಂದಿರ ಅಂದರೆ ಜನ್ಮಸ್ಥಾನಕ್ಕೆ ಹೋಗ್ತಾರೆ. ಅಲ್ಲೇ 1 ವಾರ ಅಲ್ಲಿ ಇರೋದು. ಅಲ್ಲಿಂದ 1 ವಾರದಲ್ಲೇ ಅಲ್ಲಿ ಒಂದು ಹೆರ ಪಂಚಮದ 5 ದಿವಸಕ್ಕೆ ಬರೋಲ್ಲ ಅಂದರೆ ಅವರ ಹೆಂಡತಿ ಲಕ್ಷ್ಮಿ ಇವರೇ ಹೇಳ್ಬಿಟ್ಟು ಅಂದರೆ 3 ದಿನ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು 5 ದಿವಸ ಬರೋಲ್ಲ. 5 ದಿವಸ ಬರೋಲ್ಲ ಅಂದರೆ ಲಕ್ಷ್ಮಿ ಏನು ಮಾಡ್ತಾನೆ, ಅಲ್ಲಿಗೆ ಹೋಗಿ ರಥ ಎಲ್ಲ ಹೊಡೆದಾಗಿ ವಾಪಸ್ ಆವತ್ತಿನ ನನಗೆ ಹೆರ ಪಂಚಮಿ ಅಂದರೆ ಸ್ಪೆಷಲ್ ದಿನ ಇಟ್ಟಿದ್ದಾರೆ. ಅದು ಹೆರ ಪಂಚಮಿ
ರಿಟರ್ನ್ ಬಾಹುಡ ಜಾತ್ರೆ ಅಂದರೆ ನಾವು ಹೇಳೋದು, ಅಲ್ಲಿಂದ ರಿಟರ್ನ್ ಬರಬೇಕಂದ್ರೆ ಬಾಹುಡ ಜಾತ್ರೆ ಅಂದರೆ, ಬಾಹುಡ ಜಾತ್ರೆ ಮಾಡಿದ್ರೆ ಲಕ್ಷ್ಮೀ ಮಹಾದೇವಿ ಏನು ಮಾಡ್ತಾರೆ, ಬಾಗಿಲು ಹಾಕ್ಬಿಡ್ತಾರೆ, ಮಹಾಪ್ರಭು ಹೊರಡೆ ಬಿಡಲ್ಲ. ಅದಕ್ಕೆ ಅವರು ಸ್ಪೆಷಲ್ ಇರೋದು ರಸಗುಲ್ಲ ಅಂತ. ಆ ರಸಗುಲ್ಲ ತೋರಿಸಿದರೆ ಅವರಿಗೆ ಇಷ್ಟ ಅಂದರೆ ಅವ್ರು ಬಾಗಿಲು ತೆಗಿತಾರೆ.